ದೆವ್ವಭೂತಗಳೇಕೆ ಹನುಮಂತ ಎಂದರೆ ಭಯಪಡುತ್ತೆ ಗೊತ್ತಾ? ದೆವ್ವಭೂತಗಳ ಬಗ್ಗೆ ಭಯವನ್ನು ಹೊಂದಿರುವವರು ಅಥವಾ ನಕಾರಾತ್ಮಕ ಶಕ್ತಿಗಳ ಬಗ್ಗೆ ಅಂಜಿಕೆಯನ್ನು ಹೊಂದಿರುವವರು ಹನುಮಂತನನ್ನು ಪೂಜಿಸಬೇಕು, ಹನುಮಂತನ ಹೆಸರನ್ನು ಪಠಿಸಬೇಕು ಎಂದು ಹೇಳುವುದನ್ನು ನೀವು ಗಮನಿಸಿರಬಹುದು. ಹನುಮಂತನೆಂದರೆ ದೆವ್ವಭೂತಗಳೇಕೆ ಹೆದರುತ್ತೆ ಗೊತ್ತಾ? ಭಯದಿಂದ ಮುಕ್ತರಾಗಲು ಹನುಮಂತನ ಹೆಸರನ್ನೇಕೆ ಹೇಳಬೇಕು? ಬನ್ನಿ ಈ ವಿಡಿಯೋದಲ್ಲಿ ಇದೆಲ್ಲದರ ಕುರಿತು ಚರ್ಚಿಸೋಣ. ಮೊದಲನೆಯದಾಗಿ, ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದಿನವೂ ಒಂದಲ್ಲ ಒಂದು ದೇವರು ಮತ್ತು ದೇವತೆಯನ್ನು ಪೂಜಿಸುವ ಸಂಪ್ರದಾಯವಿದೆ ಎನ್ನುವ ನಂಬಿಕೆ ಇದೆ. ಆದರೆ ಹನುಮಂತನನ್ನು ವಾರದಲ್ಲಿ 2 ಬಾರಿ ಪೂಜಿಸುವ ಪದ್ಧತಿ ಇದೆ. ವಾರದಲ್ಲಿ ಮಂಗಳವಾರದ ದಿನದಂದು ಮತ್ತು ಶನಿವಾರದ ದಿನದಂದು ಹನುಮಂತನನ್ನು ಪೂಜಿಸಲಾಗುತ್ತದೆ. ಹನುಮಂತನು ಶಿವನ ರುದ್ರಾವತಾರಿ ಮತ್ತು ರಾಮನ ಪರಮ ಭಕ್ತನಾಗಿದ್ದಾನೆ. ಈ 2 ದಿನಗಳಲ್ಲಿ ಹನುಮಂತನಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತದೆ. ಕೆಲವೊಬ್ಬರು ಈ ದಿನ ಉಪವಾಸ ವ್ರತವನ್ನು ಮಾಡುವ ಸಂಪ್ರದಾಯವನ್ನು ಕೂಡ ಹೊಂದಿದ್ದಾರೆ. ಹನುಮಂತನ ಆರಾಧನೆಯು ಭಕ್ತರಿಂದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ, ಅವರ ಕಷ್ಟಗಳನ್ನು ಪರಿಹಾರ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ. ಮಹಾವೀರನಾದ ಹನುಮಂತನ ಹೆಸರನ್ನು ಪಠಿಸಿದರೂ ದೆವ್ವಭೂತಗಳು ಹಾಗೂ ಕೆಟ್ಟ ಆತ್ಮಗಳು ಭಯ ಬೀಳುತ್ತವೆ. ಹಾಗಾಗಿ ಯಾರು ಹನುಮಂತನ ಆರಾಧನೆಯನ್ನು ಮಾಡುತ್ತಾರೋ ಅವರು ಎಂದಿಗೂ ದೆವ್ವಭೂತಗಳಂತಹ ನಕಾರಾತ್ಮಕ ಶಕ್ತಿಗಳನ್ನು ನೋಡಿದರೆ ಹೆದರುವುದಿಲ್ಲ. ಹನುಮಾನ್ ಚಾಲಿಸದಲ್ಲೂ ಇದರ ಬಗ್ಗೆ ಉಲ್ಲೇಖ ಇರುವುದನ್ನು ಗಮನಿಸಬಹುದು. ಹನುಮಂತನು ದೈವಿಕ ಶಕ್ತಿಗಳನ್ನು ಹೊಂದಿರುವ ದೇವರಾಗಿದ್ದಾನೆ. ಹನುಮಂತನು ಶಿವನ ರುದ್ರರೂಪ ಮತ್ತು 11ನೇ ಅವತಾರವಾಗಿದ್ದಾನೆ. ಕಲಿಯುಗದಲ್ಲೂ ಸಕ್ರಿಯವಾಗಿರುವ ಹಾಗೂ ಕಣ್ಣಿಗೆ ಕಾಣುವ ದೇವರು ಎಂದರೆ ಅದುವೇ ಹನುಮಂತ ಅಥವಾ ಆಂಜನೇಯ ಸ್ವಾಮಿ. ಹನುಮಂತನು ಅಮರತ್ವದ ವರವನ್ನು ಪಡೆದುಕೊಂಡಿರುವ ದೇವನಾಗಿದ್ದಾನೆ ಮತ್ತು ತ್ರೇತಾಯುಗದಿಂದಲೂ ಅವನು ನಮ್ಮೊಂದಿಗಿದ್ದಾನೆ. ಹನುಮಂತ ರಾಮನ ಭಕ್ತನಾಗಿದ್ದರೂ ಸೇವಕನಾಗಿದ್ದರೂ ಅವನಲ್ಲೂ ದೈವಿಕ ಶಕ್ತಿಗಳು ಅಡಕವಾಗಿದ್ದವು. ಶಿವನ ಆಶೀರ್ವಾದಗಳು ಮಾನವರು, ದೇವರುಗಳು ಮತ್ತು ರಾಕ್ಷಸರು ಸೇರಿದಂತೆ ಎಲ್ಲರ ಮೇಲೂ ಇರುತ್ತದೆ. ಶಿವನಲ್ಲಿನ ಎಲ್ಲ ಶಕ್ತಿಯನ್ನು ನಾವು ಹನುಮಂತನಲ್ಲೂ ಕಾಣಬಹುದಾಗಿದೆ. ದೆವ್ವಭೂತಗಳು ಹನುಮಂತನನ್ನು ನೋಡಿದರೆ ಯಾಕೆ ಹೆದರುತ್ತವೆ? ಈಗಾಗಲೇ ನಾವು ಹೇಳಿರುವಂತೆ ಹನುಮಂತನು ಶಿವನ ಒಂದು ರೂಪವಾಗಿದ್ದಾನೆ. ಎಲ್ಲ ಜೀವಿಗಳು, ದೇವರುಗಳು ಮತ್ತು ರಾಕ್ಷಸರು ಭಗವಾನ್ ಶಿವನನ್ನು ಗೌರವಿಸುವಂತೆಯೇ ಬಜರಂಗಬಲಿಯ ಮೇಲಿನ ಗೌರವದಿಂದ ದೆವ್ವಗಳು ಮತ್ತು ಆತ್ಮಗಳು ಅವನನ್ನು ಪಾಲಿಸುತ್ತವೆ. ಅವನನ್ನು ಗೌರವದಿಂದ ಹಾಗೂ ಭಕ್ತಿಯಿಂದ ಕಾಣುತ್ತದೆ ಮತ್ತು ಹನುಮಾನ್ ಭಕ್ತರಿಂದ ತಮ್ಮ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತವೆ. ಶಿವನು ಕೋಪಗೊಳ್ಳುವಂತೆಯೇ ಹನುಮಂತನು ಸಹ ಕೆಲವೊಮ್ಮೆ ಉಗ್ರ ರೂಪವನ್ನು ತಾಳಿದ್ದಾನೆ. ಇದಕ್ಕಾಗಿಯೇ ದೆವ್ವಗಳು ಮತ್ತು ಆತ್ಮಗಳು ಅವನನ್ನು ನೋಡಿದರೆ ಭಯಪಡುತ್ತದೆ. ಪೌರಾಣಿಕ ನಂಬಿಕೆಯ ಪ್ರಕಾರ ದೆವ್ವಭೂತಗಳು ಹನುಮಂತನಿಗೆ ಹೆದರುವುದೇಕೆ? ಪೌರಾಣಿಕ ನಂಬಿಕೆಯ ಪ್ರಕಾರ ಹನುಮಂತನಿಗೆ ದೇವರು ಮತ್ತು ದೇವತೆಗಳು ಅಸಾಧಾರಣ ಶಕ್ತಿಯನ್ನು ನೀಡಿದ್ದಾರೆ. ಹಾಗಾಗಿ ದೆವ್ವಗಳಿಗೆ ಮತ್ತು ಭೂತಗಳಿಗೆ ಹನುಮಂತನನ್ನು ಮುಟ್ಟಲು ಕೂಡ ಸಾಧ್ಯವಿಲ್ಲ. ಆದ್ದರಿಂದ ದೆವ್ವಭೂತಗಳ ಪ್ರಭಾವಕ್ಕೆ ಒಳಗಾದ ವ್ಯಕ್ತಿ ಅಥವಾ ದೆವ್ವಭೂತ ಸೇರಿದಂತೆ ಇನ್ನಿತರ ನಕಾರಾತ್ಮಕ ಶಕ್ತಿಗಳ ಬಗ್ಗೆ ಭಯವನ್ನು ಹೊಂದಿರುವ ವ್ಯಕ್ತಿ ಹನುಮಂತನ ನಾಮವನ್ನು ಸ್ಮರಿಸುತ್ತಾರೆ, ಹನುಮಂತನನ್ನು ಪೂಜಿಸುತ್ತಾರೆ. ಹನುಮಂತನು ಎಷ್ಟು ಪ್ರಭಾವಶಾಲಿಯಾಗಿದ್ದಾನೆಂದರೆ ಅವನು ಅಹಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಇಶ್ವಿತ ಮತ್ತು ವಶ್ವಿತ ಎನ್ನುವ 8 ಸಿದ್ಧಿಗಳನ್ನು ಹೊಂದಿದವನಾಗಿದ್ದಾನೆ. ದೆವ್ವಗಳನ್ನು ಅಜ್ಞಾನ ಮತ್ತು ನಕಾರಾತ್ಮಕತೆಯ ಸಂಕೇತಗಳೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಸಿದ್ಧ ದೇವರ ಸಕಾರಾತ್ಮಕ ಶಕ್ತಿಗಳು ಅವುಗಳನ್ನು ಹೆದರಿಸುತ್ತವೆ ಮತ್ತು ಅವುಗಳನ್ನು ದೂರ ಉಳಿಯುವಂತೆ ಮಾಡುತ್ತದೆ. ಹನುಮಂತನು ದೈವಿಕ ಶಕ್ತಿಯನ್ನು ಹೊಂದಿರುವ ಕಾರಣ ಒಂದಾದರೆ ಅವನು ಶಿವನ ಅಂಶವಾಗಿದ್ದಾನೆ ಎಂಬುದು ಇನ್ನೊಂದೆಡೆಯಾಗಿದೆ. ಅಷ್ಟಸಿದ್ಧಿಗಳನ್ನು ಹೊಂದಿರುವುದು ಮತ್ತೊಂದೆಡೆಯಾಗಿದ್ದರೆ ಹನುಮಂತನಲ್ಲಿ ಈ ಎಲ್ಲ ಶಕ್ತಿಗಳಿಂದಾಗಿ ದೆವ್ವಭೂತಗಳು ಹನುಮಂತನೆಂದರೆ ಭಯಪಡುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.